ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಇನ್ಮೇಲೆ ಏನಾಗಿದ್ರು ಮೇ ಕ್ರಾಂತಿ ಖಂಡಿತ ಅಂತೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕೀಯದ ಭವಿಷ್ಯವನ್ನು ನುಡಿದಿದ್ದಾರೆ KN ರಾಜಣ್ಣ ಅವರು. ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತೇಳಿ ಹೇಳಿದರು. ಇದೀಗ ಮೇ ಕ್ರಾಂತಿ ಆಗೋದು ಖಂಡಿತ ಅಂತೇಳಿ KN ರಾಜಣ್ಣ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನುಡಿದಿದ್ರು KN ರಾಜಣ್ಣ ಅವರು. ಈಗ ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆ ಆಗೋದು ಖಂಡಿತ ಅಂತೇಳಿ ಹೇಳ್ತಾ ಇದ್ದಾರೆ. ರಾಜಕಾರಣ ನಿಂತ ನೀರಲ್ಲ, ನೀರು ಹರಿದರೇನೆ ಪರಿಶುದ್ಧತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ರಾಜಕಾರಣ ಪರಿಶುದ್ಧ ಆಗಬೇಕಂದ್ರೆ ಬದಲಾವಣೆ ಆಗಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ KN ರಾಜಣ್ಣ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ರಾಜಣ್ಣ ಅವರ ಮಾತುಗಳು. ಈಗಾಗಲೇ ಮೇ ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗಿದೆ. ಸಿದ್ದರಾಮಯ್ಯ ಪದತ್ಯಾಗ ಮಾಡ್ತಾರಾ ಅಥವಾ DK CM ಆಗ್ತಾರಾ ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆಗಳು ಸಹಿತ ಇಲ್ಲಿ ಕಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ಗೆ ಕುಲಾಯಿಸುತ್ತಾ ಲಕ್ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯಾಗಿದೆ. ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ದಿನಗಳಿಂದ ಗೊಂದಲದಲ್ಲಿದೆ. ಈ ಹಿಂದೆ ಸೆಪ್ಟೆಂಬರ್ನಿಂದಲೂ ಕೂಡ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅನ್ನುವಂತಹ ನಿಟ್ಟಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. KN ರಾಜಣ್ಣ ಅವರು ಸಹಿತ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗೋದು ಖಂಡಿತ ಅಂತೇಳಿ ಈ ಹಿಂದೆ ಹೇಳಿರ್ತಾರೆ. ಈಗ ಅದೇ ರೀತಿಯಲ್ಲಿ ಮೇ ತಿಂಗಳಲ್ಲಿ ಕ್ರಾಂತಿ ಆಗೋದು ಖಂಡಿತ ಅಂತೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಖಂಡಿತವಾಗಲೂ ಕೂಡ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗೋದ್ರಿಂದ ಇನ್ನೂ ಪಕ್ಷ ಬೆಳೆಯುತ್ತೆ, ಸರ್ಕಾರ ಬೆಳೆಯುತ್ತೆ ಅನ್ನುವಂತಹ ನಿಟ್ಟಲ್ಲಿ ಹೇಳಿಕೆ ಒಂದನ್ನು ಕೊಡ್ತಾ ಇದ್ದಾರೆ. ರಾಜಕಾರಣ ಅನ್ನೋದು ನಿಂತ ನೀರಾಗಬಾರದು ಅಂತೇಳಿ ಹೇಳಿದ್ದಾರೆ. ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತುಬಿಟ್ರೆ ಅದು ಪರಿಶುದ್ಧತೆಯನ್ನು ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂದ್ರೆ ಬೆಳವಣಿಗೆಗಳು ನಿರಂತರವಾಗಿ ಆಗಬೇಕು. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತುಬಿಟ್ರೆ ಅದು ಪರಿಶುದ್ಧತೆಯನ್ನು ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯುತ್ತೋ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ KN ರಾಜಣ್ಣ ಅವರು ಒಂದು ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ, ಮೇ ತಿಂಗಳಲ್ಲಿ ಕ್ರಾಂತಿ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ KN ರಾಜಣ್ಣ ಅವರು ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ವಿನೋದ್, ಮೇನಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು, ಅದು ಪಂಚರಾಜ್ಯ ಚುನಾವಣೆ ಫಲಿತಾಂಶದ ಬಳಿಕವೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಯಲ್ಲಿತ್ತು. ಅದನ್ನೇ ಇವತ್ತು ರಾಜಣ್ಣ ಕೂಡ ಪುನರುಚ್ಚಾರ ಮಾಡಿರುವಂತದ್ದು. ಪ್ರಮುಖವಾಗಿ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿರ್ಲಿಲ್ಲ ಅನ್ನುವಂತಹದ್ದಿದೆ. ಯಾಕಂದ್ರೆ DK ಶಿವಕುಮಾರ್ ಅವರ ನಾಯಕತ್ವ ವಿಚಾರ ಫೈನಲ್ ಆಗದೆ ಸಂಪುಟ ವಿಸ್ತರಣೆಯನ್ನ ಮಾಡುವಂತಹದ್ದು ಅಥವಾ ಪುನರ್ರಚನೆಯನ್ನ ಮಾಡುವಂತದ್ದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಇತ್ತು. ಆದ್ರೆ ಇದೀಗ ರಾಜಣ್ಣ ಅವರ ಹೇಳಿಕೆ ಬಳಿಕ ಅದು ಸಂಪುಟ ಪುನರ್ರಚನೆಯೋ ಅಥವಾ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯೋ ಅಥವಾ ನಾಯಕತ್ವ ವಿಚಾರವಾಗಿ ಹೈಕಮಾಂಡ್ ಏನಾದ್ರೂ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಕುತೂಹಲ ಹೆಚ್ಚಿದೆ. ಸಹಜವಾಗಿ ನಾಯಕತ್ವದ ವಿಚಾರವಾಗಿ ಸದ್ಯಕ್ಕೆ ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ. ಆದ್ರೆ ಸಚಿವ ಸಂಪುಟ ಮತ್ತೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮನಸ್ಸು ಮಾಡ್ದಂಗಿದೆ. ಇನ್ ಕೇಸ್ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಯ್ತು ಅಂದ್ರೆ DK ಶಿವಕುಮಾರ್ ಅವರ ಸ್ಥಾನಮಾನ ಏನು ಅನ್ನುವಂತಹ ಪ್ರಶ್ನೆ ಕೂಡ ಹೈಕಮಾಂಡ್ ಮುಂದಿರೋದ್ರಿಂದ ಅದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು. ಆದ್ರೆ ರಾಜಣ್ಣ ಅವರ ಇವತ್ತಿನ ಮೇನಲ್ಲಿ ಒಂದಿಷ್ಟು ಬದಲಾವಣೆ ಅನ್ನುವಂತಹದ್ದು ಅಥವಾ ಮೇ ಕ್ರಾಂತಿ ಅನ್ನುವಂತಹದ್ದು ಏನಿದೆ, ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮಜಲಿನ ಚರ್ಚೆಯನ್ನ ಹುಟ್ಟು ಹಾಕಿದೆ ವಿನೋದ್. ಓಕೆ ದೀಪಾ, ಇನ್ನು ಈಗಾಗಲೇ ಏನು ಮುಖ್ಯವಾಗಿ ಈ ಒಂದು ಕುರ್ಜಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಮತ್ತು ಪರಮೇಶ್ವರ್ ಅವರು ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅದು ಗೊತ್ತಿರುವಂತಹ ವಿಚಾರವೇ ಒಂದು. ಯಾಕಂದ್ರೆ ಹಿರಿಯ ನಾಯಕರುಗಳಿಗೆ ಕೊಡಬೇಕು CM ಸ್ಥಾನ ಅನ್ನುವಂತ ನಿಟ್ಟಿನಲ್ಲೂ ಕೂಡ, ಅದರಲ್ಲೂ ದಲಿತ CM ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿರೋದು ನಿಜ. ಇನ್ನು 2028ಕ್ಕೆ CM ಸ್ಥಾನವನ್ನ ತಮಗೆ ಅಂದ್ರೆ ಆ ರೇಸ್ ನಲ್ಲಿ ನಾನು ಇರ್ತೇನೆ ಅನ್ನುವಂತಹದನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೊರತು ಸದ್ಯದ ಮಟ್ಟಿಗೆ ಅವರು ರೇಸ್ ನಲ್ಲಿ ಇಲ್ಲ ಅನ್ನುವಂತಹದ್ ಕನ್ಫರ್ಮ್. ಅದು ದಲಿತ CM ಆಗುತ್ತೋ ಅಥವಾ ನಾಯಕತ್ವ ಬದಲಾವಣೆ ಆಗೋದೇ ಇಲ್ವೋ ಯಾವುದು ಕೂಡ ಕನ್ಫರ್ಮ್ ಇಲ್ಲ. ಆದ್ರೆ ಅವರು ಮೇ ಕ್ರಾಂತಿ ಅನ್ನುವಂತಹದ್ದು ಅಥವಾ ಮೇನಲ್ಲಿ ಬದಲಾವಣೆ ಅನ್ನುವಂತಹದ್ದೇನಿದೆ ಅದೆಲ್ಲವೂ ಕೂಡ ಸಂಪುಟಕ್ಕೆ ಸೀಮಿತ ಆಗಿದೆಯೋ ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕೆ ಸೀಮಿತ ಆಗಿದೆಯೋ ಕಾದ್ ನೋಡ್ಬೇಕಾಗತ್ತೆ ವಿನೋದ್. ಓಕೆ, ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು.